ನಮಸ್ಕಾರ ಗೆಳೆಯರೆ. ನಮ್ಮ ಭೂಮಿಗೆ ಶತಕೋಟಿ ವರ್ಷಗಳ ವಯಸ್ಸಾಗಿದೆ ಎಂದು ನಮಗೆ ಗೊತ್ತು. ಆದರೆ ನಾವಿರುವ ಈ ದೇಶಗಳು ಎಷ್ಟು ಹಳೆಯವು ಎಂದು ನಿಮಗೆ ಗೊತ್ತಾ? ಇಂದು ಇತಿಹಾಸದ ಪುಟಗಳಲ್ಲಿ ತಿರುವಿ ನೋಡಿದರೆ ವಿಶ್ವದ ಅತ್ಯಂತ ಹಳೆಯ 10 ರಾಷ್ಟ್ರಗಳ ಪಟ್ಟಿಯನ್ನು ನಾವು ನೋಡೋಣ. ಈ ಪಟ್ಟಿಯಲ್ಲಿ ನಮ್ಮ ಭಾರತಕ್ಕೆ ಎಷ್ಟನೇ ಸ್ಥಾನವಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಜಗತ್ತಿನ ನಕ್ಷೆಯಲ್ಲಿ ಇಂದು 200ಕ್ಕೂ ಹೆಚ್ಚು ದೇಶಗಳಿವೆ. ಆದರೆ ಕೆಲವು ರಾಷ್ಟ್ರಗಳು ಮಾತ್ರ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸ ಮತ್ತು ಸಮೃದ್ಧ ಸಂಸ್ಕೃತಿಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿವೆ. ಹಾಗಾದರೆ ಇಡೀ ಜಗತ್ತಿನಲ್ಲಿಯೇ ತುಂಬ ಹಳೆಯದಾದ ವರ್ಲ್ಡ್ ಓಲ್ಡೆಸ್ಟ್ ಕಂಟ್ರೀಸ್ ಯಾವುದು ಗೊತ್ತಾ? ಈ ಪ್ರಶ್ನೆಗೆ ಕುತೂಹಲ ಎಲ್ಲರಲ್ಲೂ ಇರುತ್ತದೆ. ಆ 10 ಪ್ರಾಚೀನ ರಾಷ್ಟ್ರಗಳನ್ನು ನಾವು ಇಲ್ಲಿ ಗಮನಿಸೋಣ. ಈ ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಸಿಗುವುದೇ ಈಜಿಪ್ಟ್. ಹೌದು, ನೈಲ್ ನದಿಯ ದಡದಲ್ಲಿ ಉಗಮವಾದ ಈ ನಾಗರಿಕತೆಯು ಪಿರಮಿಡ್ಗಳ ನಿರ್ಮಾಣ ಮತ್ತು ಭವ್ಯ ರಾಜವಂಶಗಳಿಗೆ ಸಾಕ್ಷಿಯಾಗಿದೆ. ಕಿಂಗ್ ಮೇನೆಸ್ ಎಂಬುವವರು ಈ ದೇಶವನ್ನು ಏಕೀಕರಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಈ ನಾಗರಿಕತೆಯು ಪ್ರಪಂಚದ ಶಕ್ತಿಶಾಲಿ ನಾಗರಿಕತೆಗಳಲ್ಲಿ ಒಂದಾಗಿದೆ. ಈ ಪಟ್ಟಿಯಲ್ಲಿ ಚೀನಾವೂ ಸಹ ಸ್ಥಾನ ಪಡೆದಿದೆ. ಚೀನಾದ ಇತಿಹಾಸವು ಕ್ಸಿಯ ರಾಜವಂಶದಿಂದ ಆರಂಭವಾಯಿತು. ಸುದೀರ್ಘ ರಾಜವಂಶಗಳ ಆಡಳಿತ ಮತ್ತು ಆವಿಷ್ಕಾರಗಳ ಮೂಲಕ ಚೀನಾ ಜಗತ್ತಿನ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾಗಿ ಬೆಳೆದಿದೆ. ಚೀನಾದ ಮೊದಲ ರಾಜವಂಶವಾದ ಕ್ಸಿಯಾದಲ್ಲಿ ಆರಂಭವಾದ ತನ್ನ ನಾಗರಿಕತೆಯನ್ನು ಇಂದಿಗೂ ಸಹ ಉಳಿಸಿಕೊಂಡು ಬಂದಿದೆ. ಚೀನಾವೂ ಸಹ ತನ್ನ ಸಂಸ್ಕೃತಿ, ನಾಗರಿಕತೆಗಳನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. ಪ್ರಾಚೀನ ರಾಷ್ಟ್ರಗಳ 3ನೇ ಪಟ್ಟಿಯಲ್ಲಿ ಕಾಣಸಿಗುವುದೇ ಗ್ರೀಸ್. ಹೌದು, ಪಾಶ್ಚಿಮಾತ್ಯ ನಾಗರಿಕತೆಯ ತವರೂರಾದ ಗ್ರೀಸ್ ತತ್ವಜ್ಞಾನ, ಕಲೆ ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಹೆಸರಾಗಿದೆ. ಅಥೆನ್ಸ್ ಮತ್ತು ಸ್ಪಾರ್ಟಾದಂತಹ ನಗರಗಳು ಇಲ್ಲಿನ ಇತಿಹಾಸದ ಪ್ರಮುಖ ಭಾಗಗಳಾಗಿವೆ ಎಂದು ಹೇಳಲಾಗುತ್ತದೆ. ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಕಾಣಸಿಗುವುದೇ ಇರಾನ್. ಪ್ರಾಚೀನ ಪರ್ಷಿಯಾ ಎಂದು ಕರೆಯಲ್ಪಡುತ್ತಿದ್ದ ಇರಾನ್, ಸೈರಸ್ ದಿ ಗ್ರೇಟ್ ಸ್ಥಾಪಿಸಿದ ಅಖಿಮೆನಿಡ್ ಸಾಮ್ರಾಜ್ಯದ ಮೂಲಕ ವಿಶ್ವ ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿನ ಎಲಮೈಟ್ ನಾಗರಿಕತೆಯು ಕ್ರಿಸ್ತಪೂರ್ವದಲ್ಲೇ ಸಂಘಟಿತ ಸರ್ಕಾರವನ್ನು ಹೊಂದಿತ್ತು ಎನ್ನಲಾಗಿದೆ. ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ನಂತರ ಕಾಣಸಿಗುವುದೇ ಇಥಿಯೋಪಿಯಾ. ಹೌದು, ಆಫ್ರಿಕಾ ಖಂಡದ ಹಳೆಯ ದೇಶಗಳಲ್ಲಿ ಇಥಿಯೋಪಿಯಾ ಪ್ರಮುಖವಾದುದು. ಇದು ತನ್ನದೇ ಆದ ಲಿಪಿ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದು, ಎಂದಿಗೂ ಯಾವುದೇ ದೇಶದ ಗುಲಾಮಗಿರಿಯಾಗಿರಲಿಲ್ಲ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಇಲ್ಲಿನ ವಿಶೇಷವೆಂದರೆ ಡೀಮ್ಡ್ ಸಾಮ್ರಾಜ್ಯವು 10ನೇ ಶತಮಾನದಲ್ಲೇ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ. ಯುರೋಪ್ ಮತ್ತು ಏಷ್ಯಾ ನಡುವೆ ಇರುವ ಜಾರ್ಜಿಯಾ ಕ್ರಿಸ್ತಪೂರ್ವ 1300ರಲ್ಲೇ ಒಂದು ಸಂಘಟಿತ ರಾಜ್ಯವಾಗಿತ್ತು. ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಇಂದಿಗೂ ಜೀವಂತವಾಗಿ ಉಳಿಸಿಕೊಳ್ಳುವಲ್ಲಿ ತನ್ನದೇ ಪಾತ್ರವನ್ನು ವಹಿಸುತ್ತದೆ. ಕಾಕಾಸಸ್ ಪ್ರದೇಶದಲ್ಲಿರುವ ಜಾರ್ಜಿಯಾ ದೇಶವು ಪ್ರಾಚೀನ ಕೊಲ್ಚಿಸ್ ಮತ್ತು ಐಬೇರಿಯ ಸಾಮ್ರಾಜ್ಯಗಳ ಮೂಲಕ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಎಂದು ಹೇಳಲಾಗಿದೆ. ಜಪಾನ್ ದೇಶವೂ ಸಹ ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು, ಇಲ್ಲಿನ ಇತಿಹಾಸವು ಬಹಳ ಆಸಕ್ತಿದಾಯಕವಾಗಿ ಅಲ್ಲದೆ ಕುತೂಹಲಕಾರಿಯಾಗಿದೆ. ಜಪಾನ್ ಸಾಮ್ರಾಜ್ಯವನ್ನು ಜಿಮ್ಮು ಎಂಬ ಚಕ್ರವರ್ತಿ ಸ್ಥಾಪಿಸಿದರೆಂದು ನಂಬಲಾಗಿದೆ. ಅಲ್ಲದೆ ಇಲ್ಲಿನ ಸಂಸ್ಕೃತಿ, ಸಂಪ್ರದಾಯಗಳು ವಿಶಿಷ್ಟವಾಗಿದ್ದು ಜಗತ್ಪ್ರಸಿದ್ಧಿಯಾಗಿದೆ. ಇವೆಲ್ಲದರ ನಡುವೆ ನಂತರ ಕಾಣಸಿಗುವುದೇ ಅರ್ಮೇನಿಯಾ. ಕ್ರಿಶ್ಚಿಯನ್ ಧರ್ಮವನ್ನು ಅಧಿಕೃತವಾಗಿ ಸ್ವೀಕರಿಸಿದ ವಿಶ್ವದ ಮೊದಲ ರಾಷ್ಟ್ರಗಳಲ್ಲಿ ಅರ್ಮೇನಿಯಾ ಕೂಡ ಒಂದಾಗಿದೆ. ಇಲ್ಲಿನ ಇತಿಹಾಸವು ಏಕೆಂಬ ಪೌರಾಣಿಕ ನಾಯಕನಿಂದ ಆರಂಭವಾಯಿತು ಎಂದು ನಂಬಲಾಗಿದೆ. ಅಲ್ಲದೆ ಅರ್ಮೇನಿಯಾವು ತನ್ನದೇ ಆದ ವಿಶಿಷ್ಟ ಭಾಷೆ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ ಎಂದು ಹೇಳಬಹುದು. ಮತ್ತೊಂದು ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವುದೇ ಸ್ಯಾನ್ ಮೆರಿನೊ. ಇದು ಇಟಲಿಯ ಒಳಗಿರುವ ಪುಟ್ಟ ದೇಶ. ವಿಶ್ವದ ಅತ್ಯಂತ ಹಳೆಯ ಸಂವಿಧಾನಾತ್ಮಕ ಗಣರಾಜ್ಯ ಎಂಬ ಖ್ಯಾತಿ ಇದಕ್ಕೆ ಸಲ್ಲುತ್ತದೆ. ಸೈಂಟ್ ಮರಿನಸ್ ಎಂಬುವವರು ಇದನ್ನು ಸ್ಥಾಪಿಸಿದರೆಂದು ನಂಬಲಾಗಿದೆ.
ಇವಿಷ್ಟೂ ರಾಷ್ಟ್ರಗಳಲ್ಲದೆ ನಮ್ಮ ಭಾರತವೂ ಸಹ ಪ್ರಾಚೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಸಿಂಧೂ ನದಿ ನಾಗರಿಕತೆಯಿಂದ ಆರಂಭವಾದ ಭಾರತದ ಪರಂಪರೆಯು ವೇದಗಳ ಕಾಲದ ಮೂಲಕ ಬೆಳೆದು ಬಂದಿದೆ. ಪ್ರಾಚೀನ ಕಾಲದಿಂದಲೂ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧ್ಯಾತ್ಮದಲ್ಲಿ ಭಾರತವು ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಸಿಂಧೂ ನಾಗರಿಕತೆ ಪರಂಪರೆಯು 5,000 ವರ್ಷಗಳಿಗೂ ಹಳೆಯದಾಗಿದ್ದರೂ ಸಹ ಆಧುನಿಕ ಭಾರತ ನಿರ್ಮಾಣ ಮಾಡುವಲ್ಲಿ ತನ್ನದೇ ಪಾತ್ರವನ್ನು ವಹಿಸುತ್ತದೆ. ನೋಡಿದ್ರಲ್ಲ, ಇವು ನಮ್ಮ ಭೂಮಿಯ ಮೇಲಿರುವ ಅತ್ಯಂತ ಹಳೆಯ ದೇಶಗಳಾಗಿವೆ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.